ನೀವು ನೋಡ್ತಾ ಇದ್ದೀರಾ ಜನಸೇವಾ ಕನ್ನಡ ಟಿವಿ. ಇದು ನಿಮ್ಮ ವಾಹಿನಿ. ಇದ್ದದ್ದು ಇದ್ದಾಗೆ. ಮದ್ದೂರು ತಾಲೂಕಿನ ಬೆಕ್ಕಳಲೆ ಗ್ರಾಮದಲ್ಲಿ ಕಬ್ಬು ಅವಧಿ ಮೀರಿದ್ದರೂ ಕಟಾವಿಗೆ ಎನ್ಎಸ್ಎಲ್ ಶುಗರ್ ಫ್ಯಾಕ್ಟರಿಯಿಂದ ಕಾರ್ಮಿಕರನ್ನು ಕಳಿಸಿಕೊಡದೆ ಗದ್ದೆಯಲ್ಲೇ ಕಬ್ಬು ಒಣಗುತ್ತಿರುವ ಹಿನ್ನೆಲೆ ಹೊರ ಜಿಲ್ಲೆಯಿಂದ ಬಂದ ಕಬ್ಬಿನ ಲಾರಿಯನ್ನು ತಡೆದು ಗ್ರಾಮದ ಮುಖಂಡರು ಪ್ರತಿಭಟನೆ ನಡೆಸಿದರು. ಈ ಸಂದರ್ಭದಲ್ಲಿ ಬೆಕ್ಕಳಲೆ ಗ್ರಾಮದ ಮುಖಂಡರಾದ ಪ್ರಮೋದ್, ರಾಜು, ಹರೀಶ್, ಪ್ರಕಾಶ್, ಕೃಷ್ಣ, ಪುಟ್ಟಶಂಕರ, ಗಿರೀಶ್ ಪಟೇಲ್, ಹರೀಶ್ ಪಟೇಲ್, ದೊಡ್ಡೋನು ಶಾಂತಮ್ಮ ಸೇರಿದಂತೆ ಇತರರು ಭಾಗವಹಿಸಿದ್ದರು. ಇಲ್ಲಿ 10 ಕಿಲೋಮೀಟರ್ ಐತೆ ಸರ್ ನಮ್ಮದು ಬೆಕ್ಕರಳ್ಳಿ ಅಂದ್ಬಿಟ್ಟು ಮಂಡ್ಯ ಜಿಲ್ಲೆಗೆ ಕೊನೆಯ ಬಾರಿ ಇದು ಸಿಂಸವಳ್ಳಿ ಹತ್ರ ಇರೋದಿದು. ನಮ್ಮದು NSL ಶುಗರಿಂದ 159 ಕಬ್ಬು ಕೊಟ್ಟಿದ್ರು, ನಮ್ಮ ತಲೆ ಕೊಟ್ಟಿದ್ರು. ಆವಾಗ ಕೊಟ್ಟಿದ್ದರು, ಆವಾಗಲೂ ನಮ್ಗೆ ಒಪ್ಪಿಗೆ ಕಾರ್ಡು ಕೊಡಿ ಅಂದರೆ ಅವಾಗೂ ಕೊಡಲಿಲ್ಲ. ಈಗ ಕಬ್ಬು ನಮ್ಮದು ನಿನ್ನೆ 2 ವರ್ಷದಿಂದ ಕಬ್ಬು ಕಟಾವು ಮಾಡ್ತಾರೆ. ಕೇಳೋಕೆ ಹೋದರೆ ಲೇಬರ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಈಗ 15 ದಿನದಿಂದ ಯಾವುದೋ ತಮಿಳ್ನಾಡು ಆಳು ಬಿಟ್ಟಿದ್ರು, ಅವರು ಕಬ್ಬು ಕಟಾವು ಮಾಡ್ದೇ ಹೊಂಟಾಗಿದ್ದಾರೆ. ಕೇಳಕ್ಕೆ ಹೋದರೆ ಈಗ ಒಂದು ವಾರದೊಳಗೆ ಬೆಕ್ಕಳೆ ಜನ ಎಲ್ಲ ಹೋಗಿ ಸ್ಟ್ರೈಕ್ ಮಾಡಿದ್ರು ಫ್ಯಾಕ್ಟ್ರಿ ಹತ್ರ. ಸ್ಟ್ರೈಕ್ ಮಾಡಿದಾಗ ಒಂದು ವಾರ ಟೈಮ್ ಕೊಡಿ ಅಂತಂದಿರು. ಅದು ಒಂದು ತಿಂಗಳು ಆಯಿತು. ಒಂದು ತಿಂಗಳು ಆದಮೇಲೆ ರೆಸ್ಪಾನ್ಸ್ ಮಾಡಿದ್ರೆ ತಿರುಗು ಇದು ಬ್ಯಾಚ್ ಕೊಡಲಿಲ್ಲ. ಈಗ ನಮ್ಗೆ ಹೊರಗಡೆಯಿಂದ ಕಬ್ಬು ತರ್ಸ್ಕೊತಾ ಇದೀವಿ ಅಂತ ಯಾವತ್ತೂ ಹೇಳಿರಲಿಲ್ಲ, ತರಿಸಲ್ಲ ಅಂತ ಹೇಳಿದರು. ಈ ಸತಿ ನೋಡಿದ್ರೆ ತಿರುಗುಪ್ಪ ಫ್ಯಾಕ್ಟ್ರಿಯಿಂದ ಕಟಿಂಗ್ ಮಿಷಿನ್ ಕಬ್ಬು ತರಿಸ್ತಾ ಇದ್ದಾರೆ. ನಾವು ರೈತರೆಲ್ಲ ಹೋಗಿ ರಾತ್ರಿ ಸ್ಟಾಪ್ ಮಾಡಿ ಕಾಡ್ತಿದ್ದೀವಿ. ಈ ಕೇಳಿದ್ಕೂ ಇನ್ನೊಂದು ವಾರ ಟೈಮ್ ಕೊಡಿ. ರೈತರಿಗೆ ಯಾವ ರೀತಿ ಮೋಸ ಮಾಡ್ತಾರೆ ಅಂದರೆ, ಇವರು ಸ್ಥಳೀಯವಾಗಿರೋ ರೈತರಿಗೆ ಆ ಲೇಬರ್ ಕರ್ಕೊಂಡ್ಬಂದು ಇಲ್ಲಿ ಬಿಡ್ದೇನೆ ಹೊರಗಡೆ ಬಿಟ್ಟು ಬೇರೆ ಕುಣಗಲ್ ತಾಲೂಕು ಇದೆಲ್ಲ ಬಿಟ್ಟು ಹೊರಗಡೆ ಕಬ್ಬು ತರಿಸ್ಕೊತಾರೆ. ಸ್ಥಳೀಯವಾಗಿ ಇಲ್ಲಿ NSLಗೂ ನಮಗೂ ಇಲ್ಲಿ 10 ಕಿಲೋಮೀಟರ್ ಇರೋದು. 17-18 ತಿಂಗಳಾದ್ರೂ ಲೇಬರ್ನ ಕರೆಕ್ಟಾಗಿರೋರು ಕರ್ಕೊಂಡ್ಬಂದು ಬಿಡ್ದೇನೆ ಕಬ್ಬು ಒಣಗಿಸೋದ್ರೆ ಅದು ತೂಕ ಬರುತ್ತಾ? ಒಳ್ಳೆ ಆಗ ನಷ್ಟನ ಕಟ್ಕೊಡ್ತಾರ ಸರ್. ಈಗ ಕಬ್ಬು ಕಟಾವು ಬಂದಾಗ ನೀವು ಹೋಗಿ ಇಲ್ಲೇ ನಿಮ್ ಬೆಳ್ಕಳಲೆ ಆಫೀಸ್ ಇದೆ ಅಂತೀರಾ, ನೀವು ಇನ್ಫಾರ್ಮ್ ಮಾಡ್ಲಿಲ್ವಾ? ಏನು ಕಾವೇರಿ ನೀರು ಜೂನ್ ರಿಲೀಸ್ ಆಗುತ್ತೆ. ರಿಲೀಸ್ ಆದ ತಕ್ಷಣ ಮಂಡ್ಯ ಡಿಸ್ಟಿಕ್ಕಲ್ಲಿ ಯಥೇಚ್ಛವಾಗಿ ಕಬ್ಬು ನೆಡ್ತಾರೆ 3 ತಿಂಗಳಲ್ಲಿ. ಆಮೇಲೆ ಏನು ಮಾಡ್ತಾರೆ, ಜುಲೈ ಆಗಸ್ಟಲ್ಲಿ ಭತ್ತ ಕೊಟ್ಟಿರ್ತಾರೆ. ಇನ್ನು ಹೋಗಲ್ಲ. ಇನ್ನು ನೆಕ್ಸ್ಟು ಸಮ್ಮರಲ್ಲೂ ಯಾರೂ ಅಷ್ಟೊಂದು ಕಬ್ಬನ್ನ ನೆಡೋಕ್ಕೂ ಹೋಗಲ್ಲ. ಯಾಕೆ ಅಂದರೆ ಈ 517 ಇಷ್ಟೇ ಇಳುವರಿನೂ ಬರೋಲ್ಲ. ಮಾರ್ಚಿನಲ್ಲೇ ಫೆಬ್ರವರಿ ಜನವರಿ ನೆಟ್ಟು ಹೋಗ್ಬರುತ್ತೆ. ಆವಾಗ ಅದು 20 ಟನ್ 25 ಟನ್ 30 ಟನ್ ಲಾಸ್ ಆಗುತ್ತೆ ಅಂತ ಆವಾಗಲೂ ಈ ನೆಟ್ರೆ ಒಂದು 60-70 ಟನ್ ಬರುತ್ತೆ ಅಂತ. ಸರ್ ನಿಮ್ಮ ಫ್ಯಾಕ್ಟ್ರಿ ಕೆಪಾಸಿಟಿ ಎಷ್ಟಿದೆ? ನನ್ನ ಕ್ಯಾಪ್ರಿಗೆ 5 ವರ್ಷ. ಈಗ ಎಷ್ಟು ಅರ್ದಿದೆ ಸರ್? ಈಗ 4,70,000. 4,70,000 3/4% ಅರ್ದಿದೆ. 3/4% ಏನಿಲ್ಲ. ನಮ್ಮ ಕೆಪಾಸಿಟಿ ಇರೋದು 10 ಲಕ್ಷ. ಕಬ್ಬಿಲ್ದೇ ಇರೋದ್ರಿಂದ ಕಡಿಮೆ ಕಡಿಮೆ ಅರ್ದಿದೆ. ಅಲ್ಲ, ಇನ್ನೊಂದು ಈಗ ಕಬ್ಬು ಇದ್ದು ಕಟಾವಾಗಿಲ್ಲ. ಈಗ ಅದಲ್ಲದೆ ಎಕ್ಸ್ಟ್ರಾ ಈ ತುಂಡು ಕಬ್ಬನ್ನ ಬೇರೆ ಹೊರಗಡೆಯಿಂದ ಆಮದು ಮಾಡ್ಕೊಳ್ಳುವಂಥ ಅವಶ್ಯಕತೆ. ಆಮದು ಏನಿಲ್ಲ. ಅದು ಸಿರುಗುಪ್ಪ ಶುಗರ್ ಕಂಪನಿ ಅಂತೇಳಿ ನಿಮಗೆ ಗೊತ್ತಿದೆ. ಅದು ನಮ್ಮದೇ ಕಂಪ್ನಿದು. ಅಲ್ಲಿ ಫ್ಯಾಕ್ಟ್ರಿ ಮುಚ್ಚೋಗಿದೆ. ಅಲ್ಲಿ ರೈತರಿಗೆ ನಾವೇ ಬೆಳೆಸಿದ್ದೀವಿ. ಗೌರಿಬಿದನೂರು ತಾಲೂಕಲ್ಲಿದೆ. ನಾವೇ ಬೆಳೆಸಿದ್ದೀವಿ. ಅಲ್ಲಿಂದ ಅದನ್ನು ತರ್ತಿದ್ದೀವಿ. ಅಲ್ಲಿ ಲೇಬರ್ಸ್ ಇಲ್ಲದೆ ಇರೋದ್ರಿಂದ, ಅಲ್ಲಿ ಕಟ್ ಮಾಡೋದಕ್ಕೆ ವಾತಾವರಣ ಇರೋದ್ರಿಂದ 4 ಅಡಿಗೆ ನೆಟ್ಟು ಎಕರೆಗಟ್ಟಲೆ ಜಮೀನು ಇರೋದ್ರಿಂದ ಮೆಷಿನ್ ಹಾರ್ವೆಸ್ಟಿಂಗ್ ಮಾಡ್ತಾರೆ. ಅಲ್ಲೂ ಲೇಬರ್ಸ್ ಬಿಟ್ಟಿಲ್ಲ. ಮೆಷಿನ್ ಹಾರ್ವೆಸ್ಟಿಂಗಲ್ಲಿ ಮಾಡಿ ತರ್ತಾ ಇದ್ದೀವಿ. ಈ ಬುಧವಾರ 4 ಬ್ಯಾಚ್ ಬರ್ತಾರೆ. ಖಂಡಿತ ಬರ್ತಾರೆ. 14 ಲಕ್ಷ ಅಡ್ವಾನ್ಸ್ ಕೊಟ್ಟಿದ್ದೀವಿ. ಅಡ್ವಾನ್ಸಲ್ಲಿ 2 ಬ್ಯಾಚ್ ಬಂದಿದ್ದಾರೆ. ಇನ್ನು 4 ಈಗ ರೈತರಿಗೆ 190 ಎಕರೆ. ಇನ್ನು 190 ಎಕರೆ ಇದೆ. ಒಂದು ಆಲ್ಮೋಸ್ಟ್ ಒಂದು 4,000 ರಿಂದ 5,000 ಟನ್ ಕಬ್ಬು. ಈಗ 14,000 ಟನ್ ಬಂದಿದೆ. ಈ ಒಂದು ಸೆಕ್ಷನ್ ನಮ್ಮ ಆಫೀಸಿಂದ 14,000 ಅವರು ನಮ್ಮ DGM ಅವರು ಹೊರಗಡೆ ಹೋಗಿದ್ದಾರೆ. ಅವರು ಲೇಬರ್ಸ್ಗೆ ಔಟ್ಸೈಡಿಗೆ ಹೋಗಿದ್ದಾರೆ. ಸೊ ಅವರು ಬರ್ತಾರೆ. ಸೋಮವಾರ ಇಲ್ಲಿಗೆ ಬರ್ತಾರೆ. ಫೋನಲ್ಲಿ ಎಲ್ಲರೂ ಮಾತಾಡಿ ಎಲ್ಲರೂ ವಿಷಯನ ಮ್ಯಾನೇಜ್ಮೆಂಟ್ ತಿಳಿಸಿ. ಇಷ್ಟೆಲ್ಲ ಮ್ಯಾನೇಜ್ಮೆಂಟ್ ತಿಳಿಸಿಲ್ಲ ಅಂದರೆ ತಪ್ಪಾಗುತ್ತೆ. ಅದಾದರೆ ಅವರಿಗೆ ಮಾಹಿತಿ ಮನವರಿಕೆ. ಅದೇನು ಹೇಳಪ್ಪ. ಹಿಂದೆ ನಮ್ಮೂರಿನಲ್ಲಿ ಕಬ್ಬು ಕಡ್ದಿಲ್ಲ ಅಂತೇಳಿ ಲೇಬರ್ ಎಲ್ಲ ಹೊರಟೋಗ್ಬಿಟ್ರು. ಕಬ್ಬು ಕಡಿಯೋರಿಗೆ ನಮ್ಮೂರಲ್ಲಿ ಲೇಬರ್ಸ್ಗಳು ಯಾರೂ ಇಲ್ಲ ಕಬ್ಬು ಕಡಿಯೋಂಥವ್ರು. ನಾವು ಶುಗರ್ ಫ್ಯಾಕ್ಟ್ರಿ, ಕೊಪ್ಪ ಶುಗರ್ ಫ್ಯಾಕ್ಟ್ರಿ ನಂಬ್ಕೊಂಡೇ ನಾವು ಕಬ್ಬನ್ನು ಬೆಳೆದಿರೋದನ್ನ ಕಟಾವು ಮಾಡ್ಕೋಬೇಕಾದ್ದು, ಒಪ್ಪಿಗೆ ಮಾಡಿಕೊಂಡು ಕಟಾವು ಮಾಡ್ಕೋಬೇಕಾದ್ದು NSL ಶುಗರ್ಸ್ನ ಕರ್ತವ್ಯ. ನಾವು 15 ದಿವಸದಲ್ಲಿ ಹೋಗಿ ಹೇಳಿದಾಗ AGM ಅವ್ರನ್ನ ಭೇಟಿ ಮಾಡಿದೋ. AGM ಅವ್ರು ಹೇಳಿದ್ರು
ಇನ್ನೊಂದು ವಾರದಲ್ಲಿ ನಾನು ತಮಿಳುನಾಡು ಆಂಧ್ರ ಪ್ರದೇಶ ಇಲ್ಲಿಗೆ ಹೋಗಿ ನಾವು ಆಳುಗಳನ್ನ ಕರ್ಕೊಬಂದು ನಿಮಗೆ ಕಬ್ಬನ್ನ ಕಟಾವು ಮಾಡೋಕ್ಕೆ ನಾವು ಅವಕಾಶ ಮಾಡಿಕೊಡ್ತೀವಿ. ಅಲ್ಲಿ ತನಕ ನೀವು ಸಾವಧಾನದಿಂದಿರಿ, ನೀವು ಯಾವುದೇ ಸ್ಟ್ರೈಕು ವಗೇರೆ ಧರಣಿ ಮಾಡಬೇಡಿ ಅಂತೇಳಿ ನಮಗೆ ಒಂದು ಭರವಸೆ ಕೊಟ್ಟಿದ ಮೇಲೆ ನಾವು ವಾಪಸ್ಸು ಏನು ಮಾಡೋದು, ಆಯಿತು ಅವ್ರ ಮೇಲೆ ನಂಬಿಕೆ ಇಡೋಣ ಬನ್ನಿ. ಅವ್ರು ಹೇಳ್ತಾರೆ ಆಳುಗಳೆಲ್ಲ ಮಹಾರಾಷ್ಟ್ರ ಎಲೆಕ್ಷನ್ ಇದೆ ಅಲ್ಲಿಗೆ ಹೊರಟೋಗ್ಬಿಟ್ಟಿದ್ದಾರೆ, ಈಗ ಬೇರೆ ಕಡೆ ನವಂಬರ್ಗೆ ಶುರುವಾಗ್ಬಿಟ್ಟಿದೆ ಬೇರೆ ಸಕ್ಕರೆ ಫ್ಯಾಕ್ಟ್ರಿಗಳೆಲ್ಲ, ಆಳುಗಳೆಲ್ಲ ಲೇಬರ್ಸ್ ಎಲ್ಲ ಅಲ್ಲಿ ಹೊರಟೋಗಿರೋದ್ರಿಂದ ನಾವು ಬೇರೆ ತಮಿಳುನಾಡು ಆಂಧ್ರ ಇಲ್ಲಿ ಹೋಗಿ ನಾವು ಕರ್ಕೊಬಂದು ನಿಮ್ಗೊಂದು 15 ಬ್ಯಾಚು ಬೆಕ್ಕಳಲ್ಲೇ ಆಫೀಸ್ಗೆ NSL ಶುಗರ್ ಆಫೀಸ್ ಇದೆ ಇಲ್ಲಿ, ಆ ಆಫೀಸ್ಗೆ 20 ಬ್ಯಾಚ್ನ 15ರಿಂದ 20 ಬ್ಯಾಚ್ನ ಬಿಟ್ಟು ನಾವು ಕಬ್ಬನ್ನ ಸಂಪೂರ್ಣವಾಗಿ ಕಟ್ ಮಾಡಿಸ್ಕೊಡ್ತೀನಿ ಅಂತ ಹೇಳಿದರು. ಅವರು 15 ದಿವಸದಿಂದ ಕೂಡ ಒಂದು ಬ್ಯಾಚು ಕೂಡ ಇದುವರೆಗೆ ಶುಗರ್ ಫ್ಯಾಕ್ಟ್ರಿ ಕಡೆಯಿಂದ ಕಳಿಸ್ಲಿಲ್ಲ. ಸುಮಾರು ನಮ್ಮ ಬೆಕ್ಕಳಲೆ ಗ್ರಾಮದಲ್ಲಿ ತನ್ಗಬ್ಬು ಅಂದರೆ ಹೊಸದಾಗಿ ನೆಟ್ಟಿ ಕಡಿಯೋಂಥ ಕಬ್ಬಿಗೆ ತನ್ಗಬ್ಬು ಅಂತ ಹೇಳ್ತೀವಿ. ಆ ತನ್ಗಬ್ಬಿಗೆ 17 ತಿಂಗಳಾಗಿದೆ. 17 ತಿಂಗಳು ನಾವು ಈಗ ಕಳಿಸಿದ್ರೆ, ನಾವು ಫ್ಯಾಕ್ಟ್ರಿ ಕಳಿಸಿದ್ರೆ ನಮಗೆ 30% 40% ತೂಕದಲ್ಲಿ ನಮಗೆ ಅನ್ಯಾಯ ಆಗ್ತಾಯಿದೆ ರೈತರುಗಳಿಗೆ. ಹಾಗಾಗಿ ಅವರು ಏನು ಅದನ್ನು ಬೇಸತ್ತು ನಮ್ಮ ಗ್ರಾಮದ ಜನರು ಮತ್ತು ಈ ಆಫೀಸ್ಗೆ ಸುಮಾರು ನಮ್ಮ ಬೆಕ್ಕಳಲ್ಲೇ NSL ಶುಗರ್ ಆಫೀಸ್ ಏನು ಮಾಡಿದ್ದಾರೆ, 5,000 to 6,000 ಟನ್ ಕಬ್ಬು ಈಗ ಆಲ್ರೆಡಿ ಸ್ಟ್ಯಾಂಡಿಂಗ್ ಕ್ರಾಪ್ ಇದೆ, ಈಗ ನಿಂತಿರೋದು. ಅದನ್ನು ಯಾವಾಗ ಕಡಿತಾರೆ? ನಮ್ಮಲ್ಲಿ ಏನು ಆತಂಕ ಶುರುವಾಗಿದೆ ನಮ್ಮ ರೈತಾಪಿ ವರ್ಗದವರಲ್ಲಿ. ಇನ್ನು 20ನೇ ತಾರೀಕೇನೋ ಫ್ಯಾಕ್ಟ್ರಿ ನಿಲ್ಲಿಸ್ಬಿಡ್ತೀವಿ ಅಂತೇಳಿ ಅವು ಅನೌನ್ಸ್ ಮಾಡ್ತಾ ಇದ್ದಾರೆ ಅಂತೇಳಿ. ನಾವು ಈ ಕಬ್ಬು ಬೆಳೆದಿರೋ ಕಬ್ಬನ್ನ ಏನು ಮಾಡ್ಕೊಳ್ಳೋದು? ಇತ್ಲಾಗೆ ಆಲೆ ಮನೆಯವರು ಬರಲ್ಲ, ಇತ್ಲಾಗೆ ನಾವು ಬೇರೆ ಫ್ಯಾಕ್ಟ್ರಿಗೆ ಹೊಡೆಯೋಣ ಅಂದರೆ ನಮ್ಮ ಲಿಮಿಟ್ಸು ಅಂತೇಳಿ ನಮ್ಮ ಈ ಕೊಪ್ಪ NSL ಶುಗರ್ ಫ್ಯಾಕ್ಟ್ರಿಯವರು ಕಟಿಂಗ್ ಅವಕ್ಕೂ ಅವಕಾಶ ಕೊಡ್ತಾ ಇಲ್ಲ. ಹಾಗಾಗಿ ಇವತ್ತು ಏನು ಮಾಡಿದ್ದಾರೆ ಗ್ರಾಮಸ್ಥರು, ಏನು ಗೌರಿಬಿದನೂರು ತಮಿಳುನಾಡಿಂದ ಕಬ್ಬನ್ನು ತರಿಸ್ತಾ ಇದ್ರು. ಕಬ್ಬು ಇಲ್ಲಿ ಶಾರ್ಟೇಜ್ ಇದೆ ಅಂತೇಳಿ, ಇಲ್ಲಿ ಲೇಬರ್ಸೇ ಇಲ್ವಲ್ಲ, ಲೇಬರ್ಸ್ ಇಲ್ಲ ಅಂದರೆ ನಮ್ಗೆ ಅವ್ರಿಗೆ ಫ್ಯಾಕ್ಟ್ರಿಯವ್ರಿಗೆ ಶಾರ್ಟೇಜ್ ಆಗೇ ಆಗುತ್ತೆ. ಹಾಗಾಗಿ ಇಲ್ಲಿ ಸುಮಾರು ದಿನ ಬೆಳಗಾದರೆ 10ರಿಂದ 15 ಲಾರಿಗಳು ಹೋಗ್ತಾ ಇರುತ್ತೆ. ಅದನ್ನು ತಡೆದು ಇವತ್ತು ಶಾಂತಿಯುತವಾಗಿ ತಡೆದು ಅವ್ರನ್ನ ಶುಗರ್ ಫ್ಯಾಕ್ಟ್ರಿಯವ್ರು ಬಂದು ನಮಗೆ ಕಬ್ಬನ್ನ ಕಟ್ಸ್ಕೊಡೋಕ್ಕೆ. ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.